ಮಂಡ್ಯ ಒಂದು ಸಿಟಿನಲ್ಲಿ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಪ್ರಧಾನಿಗಳು, ರೈತರ ಮಗ, ಮಣ್ಣಿನ ಮಗ ಆದಂಥ ದೇವೇಗೌಡಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಆವರಣದಲ್ಲಿ ನಮ್ಮ JDS ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಅಣ್ಣವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬೋರೇಗೌಡರು, ಸ್ವಾಮಿ ಅಣ್ಣವರು, ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿ ದೇವೇಗೌಡಪ್ಪಾಜಿಯವರ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ದೇವೇಗೌಡಪ್ಪಾಜಿಯವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಭಗವಂತ ಅಂತೇಳಿ ಇವತ್ತು ಒಂದು ಮೃತ್ಯುಂಜಯ ಹೋಮ ಹಾಗೂ ಒಂದು ನವಗ್ರಹ ಶಾಂತಿ ಹೋಮ ಹಾಗೂ ಗಣಪತಿ ಒಂದು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ದೇವೇಗೌಡಪ್ಪಾಜಿಯವರ ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅತಿ ಅಮೂಲ್ಯ. ಹಂಗಾಗಿ ನಮ್ಮ ದೇವೇಗೌಡಪ್ಪಾಜಿಯವರಿಗೆ ಆರೋಗ್ಯ ಮತ್ತು ಆಯುಷನ್ನು ಕೊಡಲಿ ಭಗವಂತ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮಗೆ ದೇವೇಗೌಡಪ್ಪಾಜಿಯವರ ಆರೋಗ್ಯ ಚೆನ್ನಾಗಿರ್ತದೆ, ಹಂಗಾಗಿ ಅವ್ರ ಸೇವೆ ನಮಗೆ ಅಮೂಲ್ಯ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆಗ ದೇವೇಗೌಡಪ್ಪಾಜಿಯವರ ಒಂದು ಈ ಪೂಜೆಗೆ ಮಾಡಲಿಕ್ಕೆ ನಮ್ಮ ಎಲ್ಲ ದಂಪತಿಗಳ ಸಮೇತ ಬಂದು ನಮ್ಮ ಕಾರ್ಯಕರ್ತರು, ಮುಖಂಡರು ಬಂದು ಭಾಗವಹಿಸಿದ್ದಾರೆ. ಹಾಗೆ ದೇವೇಗೌಡಪ್ಪಾಜಿಯವರ ಈ ಎಲ್ಲರ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲ ನಮ್ಮ ಏನು JDS ಪಕ್ಷದ ಎಲ್ಲರಿಗೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮ ಭಗವಂತ ಅವ್ರಿಗೆ ನಾವೆಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರ ಆಯಸ್ಸನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.